ಸೊ ಹೆಲೋ ಟ್ರೇಡರ್ಸ್, ವೆಲ್ಕಮ್ ಟು ದಿ ಟುಡೇಸ್ ಟ್ರೇಡಿಂಗ್ ಸೆಷನ್. ಇವತ್ತಿನ ಡೇಟ್ ಬಂದುಬಿಟ್ಟು 2nd ಸೆಪ್ಟೆಂಬರ್, ಮಂಡೇ ಇವತ್ತು. ಸೊ ನಾವು ದ ಕರೆಂಟ್ ಟೈಮ್ ಈಸ್ 1:12. ಸೊ ಇವತ್ತು ನಾವು ಪ್ರಾಫಿಟ್ ಬುಕ್ ಮಾಡಿದ್ದೀವಿ. ಇವತ್ತು ನಮ್ಮ ಪ್ರಾಫಿಟ್ ಬಂದುಬಿಟ್ಟು 443 ರೂಪಾಯಿ. ಸೊ ಇವತ್ತಿನ ಟ್ರೇಡ್ ಹಿಂದಿನ ಲಾಜಿಕ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಸೊ ಮಾರ್ಕೆಟ್ ಮಾರ್ನಿಂಗ್ ಫುಲ್ ಒಂದು ಸೈಡ್ವೇಸ್ ನೇಚರ್ನ ನಮಗೆ ತೋರಿಸುತ್ತೆ. ಸೊ ನಾವು ಹೆಂಗೆ ನಮ್ಮ ಟ್ರೇಡ್ನ ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ, ಮಾರ್ಕೆಟಲ್ಲಿ ಫಸ್ಟ್ ನಮಗೆ ಒಂದು ಸೆಲ್ಲಿಂಗ್ ಸ್ವಿಂಗ್ ನೋಡೋಕ್ಕೆ ಸಿಗುತ್ತೆ. ಓಕೆ, ಈ ಒಂದು ಸೆಲ್ಲಿಂಗ್ ಸ್ವಿಂಗ್ ನೋಡೋಕ್ಕೆ ಸಿಗುತ್ತೆ. ಆಮೇಲೆ ಒಂದು ಪುಲ್ ಬ್ಯಾಕ್ ಹೋಗುತ್ತೆ, ಮತ್ತೆ ಒಂದು ಸೆಲ್ಲಿಂಗ್ ಸ್ವಿಂಗ್ ನೋಡೋಕ್ಕೆ ಸಿಗುತ್ತೆ. ಅಂದರೆ ಈ ಲೋ ಬ್ರೇಕ್ ಆಗುತ್ತೆ. ಓಕೆ, ದೆನ್ ಅಗೇನ್ ಬಯರ್ಸ್ ಬರ್ತಾರೆ, ಮಾರ್ಕೆಟ್ನ ಇಲ್ಲಿವರೆಗೂ ಪುಷ್ ಮಾಡ್ತಾರೆ. ದಿಸ್ ಟೈಮ್ ಈ ರೆಸಿಸ್ಟೆನ್ಸ್ನ ಅವರು ಬ್ರೇಕ್ ಮಾಡಲ್ಲ. ದ್ಯಾಟ್ ಮೀನ್ಸ್ ಮಾರ್ಕೆಟಲ್ಲಿ ಸೆಲ್ಲರ್ಸ್ದು ಪ್ರೆಷರ್ ಜಾಸ್ತಿ ಇದೆ. ಬಟ್ ದಿಸ್ ಟೈಮ್ ಮಾರ್ಕೆಟ್ ಏನು ಮಾಡುತ್ತೆ, ಇಲ್ಲಿ ಬರುತ್ತೆ, ಬಟ್ ಈ ಲೋನ ಬ್ರೇಕ್ ಮಾಡಲ್ಲ. ಆ್ಯಂಡ್ ಮತ್ತೆ ಮಾರ್ಕೆಟ್ನ ಇಲ್ಲಿವರೆಗೂ ತೊಗೊಂಡೋಗ್ತಾರೆ ಬಾಯರ್ಸ್. ಸೊ ಅಗೇನ್ ಬಾಯರ್ಸ್ ಸ್ಟ್ರಾಂಗ್ ಆಗ್ತಾರೆ. ಸೊ ಈ ಥರ ಸೆಲ್ಲರ್ಸ್ ಸ್ಟ್ರಾಂಗ್ ಇದ್ದಾರೋ ಬಾಯರ್ ಸ್ಟ್ರಾಂಗ್ ಇದ್ದಾರೋ ಅಂತ ನಮಗೆ ಅರ್ಥನೇ ಆಗ್ತಿಲ್ಲ ಅಂದರೆ, ನಮಗೆ ಒಂದು ಸ್ಟ್ರಾಂಗ್ ಕನ್ಫರ್ಮೇಷನ್ನೇ ಸಿಗ್ತಾ ಇಲ್ಲ ಅಂದರೆ, ದ್ಯಾಟ್ ಮೀನ್ಸ್ ದ ಸ್ಟ್ರೆಂಗ್ತ್ ಆಫ್ ಬಾಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಈಸ್ ಈಕ್ವಲ್ ಅಂತ ತಿಳ್ಕೊಬೇಕು. ಮತ್ತು ಯಾವ ದಿನ ಮಾರ್ಕೆಟಲ್ಲಿ ಸೆಲ್ಲರ್ಸ್ದು ಸ್ಟ್ರೆಂಗ್ತ್ ಸೇಮ್ ಇರುತ್ತೆ ಆ್ಯಂಡ್ ಬಾಯರ್ಸ್ದು ಸ್ಟ್ರೆಂಗ್ತ್ ಸೇಮ್ ಇರುತ್ತೆ, ಆವತ್ತು ಮಾರ್ಕೆಟ್ ಒಂದು ಸೈಡ್ ವೇಸ್ ನೇಚರ್ನ ಶೋ ಕಾಸ್ಟ್ ಮಾಡುತ್ತೆ. ಸೊ ದ್ಯಾಟ್ ಈಸ್ ವಾಟ್ ಹ್ಯಾಪನ್ ಟುಡೇ. ನೀವು ನೋಡಿದರೆ ಮಾರ್ಕೆಟ್ ಮಾರ್ನಿಂಗಿಂದ ಈ ಒಂದು ರೇಂಜ್ವರೆಗೆ ಫುಲ್ ಸೈಡ್ ವೇಸೇ ಹೋಯಿತು. ಆಮೇಲೆ ನಾವೇನು ಮಾಡಿದ್ವಿ, ಮಾರ್ಕೆಟ್ದು ಇವತ್ತಿನ ಇಂಟ್ರಾಡೇ ಲೋನ ಮಾರ್ಕ್ ಮಾಡ್ಕೊಂಡ್ವಿ. ದಿಸ್ ಈಸ್ ಅವರ್ ಇಂಟ್ರಾಡೇ ಲೋ ಆ್ಯಂಡ್ ದಿಸ್ ಈಸ್ ಅವರ್ ಇಂಟ್ರಾಡೇ ಹೈ. ಬಟ್ ಈ ಥರ ನೀವು ಮಾರ್ಕ್ ಮಾಡಿದಾಗ ನಮಗೊಂದು ರೇಂಜ್ ಸಿಗುತ್ತೆ. ಓಕೆ, ರೇಂಜ್ ಸಿಕ್ಕಾಗ ನಾವು ಆ ರೇಂಜ್ ಒಳಗಡೆ ಈ ಥರ ಸೈಡ್ವೇಸ್ ಇದ್ದಾಗ ಮಾರ್ಕೆಟ್ ನಾವು ಏನೂ ಮಾಡಬಾರ್ದು. ಬಿಕಾಸ್ ನೀವು ಈ ರೇಂಜ್ ಒಳಗಡೆ ನಿಮ್ಮ ಎಂಟ್ರಿ ಪ್ಲ್ಯಾನ್ ಮಾಡಿದರೆ ವಿ ಡೋಂಟ್ ನೋ, ಬಿಕಾಸ್ ನಮಗೆ ಕನ್ಫರ್ಮೇಷನ್ನೇ ಸಿಕ್ಕಿಲ್ಲಲ್ಲ ಮಾರ್ಕೆಟಲ್ಲಿ ವೀಕ್ನೆಸ್ ಇದೆಯೋ ಸ್ಟ್ರೆಂಗ್ತ್ ಇದೆಯೋ ಅಂತ. ಸೊ ಈ ಒಂದು ರೇಂಜ್ ಒಳಗಡೆ ನಾವು ಏನೂ ಮಾಡದೆ ಸುಮ್ಮನೆ ಇರಬೇಕು. ಆ್ಯಂಡ್ ಯಾವ ಕಡೆ ಒಂದು ಬ್ರೇಕ್ಔಟ್ ಕೊಡ್ತಾನಲ್ಲ, ಆವಾಗ ನಾವು ಎಂಟ್ರಿ ಪ್ಲ್ಯಾನ್ ಮಾಡಬೇಕು ಈ ಥರ ದಿನ ಇದ್ದಾಗ. ಸೊ ದ್ಯಾಟ್ ಈಸ್ ವಾಟ್ ವಿ ಡಿಡ್ ಟುಡೇ ಎಕ್ಸಾಕ್ಟ್ಲಿ. ಓಕೆ, ಸೊ ಈ ಒಂದು ಇಂಟ್ರಾಡೇ ಲೋ ಬ್ರೇಕ್ ಆದ ತಕ್ಷಣ ಈ ಕ್ಯಾಂಡಲ್ ಲೋಗೆ ನಾವು ಎಂಟ್ರಿ ಮಾಡಿದ್ವಿ. ಓಕೆ, ಈ ಕ್ಯಾಂಡಲ್ಗೆ ಲೋ ಎಂಟ್ರಿ ಮಾಡಿಬಿಟ್ಟು ಈ ರೇಂಜ್ದು ಎಷ್ಟು ಗ್ಯಾಪ್ ಇದೆ ಅಲ್ಲ, ಇಷ್ಟೇ ನಾವು ಟಾರ್ಗೆಟ್ ಇಟ್ಟಿದ್ವಿ ಈ ರೇಂಜಿಂದ. ಓಕೆ, ದ್ಯಾಟ್ ಈಸ್ 42 ಪಾಯಿಂಟ್ಸ್. ಬಟ್ 42 ಪಾಯಿಂಟ್ಸ್. ಸೊ ಈ ಕ್ಯಾಂಡಲ್ ಲೋಗೆ ನಾವು ಎಂಟ್ರಿ ಮಾಡಿದ್ದಕ್ಕೆ ನಮ್ಮ ಟಾರ್ಗೆಟ್ ಅರೌಂಡ್ 30 ಪಾಯಿಂಟ್ಸ್ ಇತ್ತು. ಸೊ ಅರೌಂಡ್ 30 ಪಾಯಿಂಟ್ಸಲ್ಲಿ ಪ್ರೀಮಿಯಮಲ್ಲಿ ಸಹ ಒಂದು ಒಳ್ಳೆ ಮೂಮೆಂಟ್ ಬಂತು. ಸೊ ದ್ಯಾಟ್ಸ್ ವೈ ಟುಡೇ ವಿ ಬುಕ್ಡ್ 443 ರೂಪೀಸ್. ಓಕೆ, ಆ್ಯಂಡ್ ಪೊಸಿಷನ್ ಡೀಟೇಲ್ಸ್ ನೋಡಿದರೆ 102 ರೂಪಾಯಿಗೆ ನಮಗೆ ಸಿಕ್ಕಿತ್ತು ಪ್ರೀಮಿಯಮ್, ಆ್ಯಂಡ್ 120 ರೂಪಾಯಿಗೆ ಕ್ಲೋಸ್ ಮಾಡಿದ್ದೀವಿ. ಓಕೆ, ಸೊ ದಿಸ್ ವಾಸ್ ಮೈ ಟ್ರೇಡಿಂಗ್ ಡೇ. ಹ್ಯಾವ್ ಅ ನೈಸ್ ಡೇ.